ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅತಿ ಹೆಚ್ಚು ಕಲೆಕ್ಷನ್ ಮಾಡಿರುವ ಸಿನಿಮಾಗಳ ಪಟ್ಟಿ 10 ಟಾಪ್ 10. ಮೊದಲನೇ ಚಿತ್ರ ಕುರುಕ್ಷೇತ್ರ 2019ರಲ್ಲಿ ರಿಲೀಸ್ ಆಗಿದೆ. ಬಜೆಟ್ 65 ಕೋಟಿ, ವಿಶ್ವದಾದ್ಯಂತ ಒಟ್ಟು ಕಲೆಕ್ಷನ್ 92 ಕೋಟಿ. ಸೂಪರ್ ಹಿಟ್ ಆಗಿದ್ದ ಚಿತ್ರ. ಈ ಚಿತ್ರವು ಮಹಾಕಾವ್ಯ ಮಹಾಭಾರತವನ್ನು ಆಧರಿಸಿದ ಮತ್ತು ಕವಿ ರನ್ನನ ಗದಾಯುದ್ಧ ಕಥೆಯ ಕುರುಕ್ಷೇತ್ರ ಯುದ್ಧದ ಘಟನೆಯನ್ನು ರೂಪಿಸಿದ್ದಾರೆ. ಎರಡನೇ ಚಿತ್ರ ರಾಬರ್ಟ್ 2021 ತೆರೆ ಕಂಡು ಬಜೆಟ್ 45 ಕೋಟಿ, ವಿಶ್ವದಾದ್ಯಂತ ಒಟ್ಟು ಕಲೆಕ್ಷನ್ 73 ಕೋಟಿ. ತೀರ್ಪು ಸೂಪರ್ ಹಿಟ್ ಆಗಿದೆ ಚಿತ್ರವು. ಮೂರನೇ ಚಿತ್ರ ಯಜಮಾನ್ 2019 ತೆರೆ ಕಂಡು ಬಜೆಟ್ 25 ಕೋಟಿ, ವಿಶ್ವದ ಒಟ್ಟು ಕಲೆಕ್ಷನ್ 52 ಕೋಟಿ. ತೀರ್ಪು ಬ್ಲಾಕ್ ಬಸ್ಟರ್ ಆಗಿದೆ. ಒಬ್ಬ ವ್ಯಕ್ತಿಯ ನಿರ್ದಯ ವ್ಯಾಪಾರ ಉದ್ಯಮಿ ಹಳ್ಳಿಯ ಜೀವನೋಪಾಯವನ್ನು ನಾಶಪಡಿಸುವ ತಡೆಯಲು ಪ್ರಯತ್ನಿಸುತ್ತಾರೆ. ನಾಲ್ಕನೇ ಸಿನಿಮಾ ಕ್ರಾಂತಿ 2023 ರಿಲೀಸ್ ಆಗಿ ಬಜೆಟ್ 30 ಕೋಟಿ, ವಿಶ್ವದ ಒಟ್ಟು ಕಲೆಕ್ಷನ್ 50.2 ಕೋಟಿ. ತೀರ್ಪು ಹಿಟ್ ಆಗಿದೆ. ಭ್ರಷ್ಟ ಶಕ್ತಿಗಳನ್ನು ಭಾರತದ ರಾಜ್ಯದಲ್ಲಿ ಸಾವಿರಾರು ಸರ್ಕಾರಿ ಶಾಲೆಗಳನ್ನು ಸ್ವಾಧೀನಪಡಿಸಿಕೊಳ್ಳಲು ಪ್ರಯತ್ನಿಸಿದಾಗ ಅನಿವಾರ್ಯ ಭಾರತೀಯ ಉದ್ಯಮಿ ಕ್ರಾಂತಿ ರಾಯಣ್ಣ ವಿದ್ಯಾರ್ಥಿಗಳು ರಕ್ಷಿಸಲು ಕ್ರಾಂತಿಯನ್ನು ತರಬೇಕಾಗುತ್ತದೆ. ಐದನೇ ಸಿನಿಮಾ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ 2012 ರಿಲೀಸ್ ಆಗಿ ಬಜೆಟ್ 25 ಕೋಟಿ, ವಿಶ್ವದ ಒಟ್ಟು ಕಲೆಕ್ಷನ್ 42 ಕೋಟಿ. ತೀರ್ಪು ಬ್ಲಾಕ್ ಬಸ್ಟರ್ ಆಗಿದೆ. ಬ್ರಿಟಿಷರ ವಿರುದ್ಧ ಭಾರತೀಯ ವೀರ ಸ್ವಾತಂತ್ರ್ಯ ಹೋರಾಟಗಾರರು ಸಂಗೊಳ್ಳಿ ರಾಯಣ್ಣ ಜೀವನದ ಕಥೆ. ಆರ ಸಿನಿಮಾ ಬುಲ್ಬುಲ್ 2013 ರಿಲೀಸ್ ಆಗಿ ಬಜೆಟ್ 10 ಕೋಟಿ, ವಿಶ್ವದ ಒಟ್ಟು ಕಲೆಕ್ಷನ್ 36 ಕೋಟಿ. ತೀರ್ಪು ಬ್ಲಾಕ್ ಬಸ್ಟರ್ ಆಗಿದೆ. ಸುಂದರವಾದ ಕೌಟುಂಬಿಕ ಮನೋರಂಜನೆ ಪ್ರೇಮ ಕಥೆ ಈ ಸಿನಿಮಾ. ಸಾರಥಿ 2011 ರಿಲೀಸ್ ಆಗಿ ಬಜೆಟ್ 10 ಕೋಟಿ, ವಿಶ್ವದ ಒಟ್ಟು ಕಲೆಕ್ಷನ್ 33 ಕೋಟಿ. ತೀರ್ಪು ಸೂಪರ್ ಹಿಟ್ ಆಗಿದೆ. ಆಟೋ ಚಾಲಕರ ರಾಜ ರುಕ್ಮಿಣಿಯನ್ನು ಪ್ರೀತಿಸಲು ಅವಳ ಪ್ರೀತಿಯನ್ನು ಗೆಲ್ಲಲು ಮುಂದಾಗುತ್ತಾನೆ. ಚಕ್ರವರ್ತಿ 2017 ರಿಲೀಸ್ ಆಗಿ ಬಜೆಟ್ 25 ಕೋಟಿ, ವಿಶ್ವದ ಒಟ್ಟು ಕಲೆಕ್ಷನ್ 30 ಕೋಟಿ. ತೀರ್ಪು ಸರಾಸರಿ. 9ನೇ ಸಿನಿಮಾ ಒಡೆಯ 2019 ರಿಲೀಸ್ ಆಗಿ ಬಜೆಟ್ 15 ಕೋಟಿ, ವಿಶ್ವದಾದ್ಯಂತ ಒಟ್ಟು ಕಲೆಕ್ಷನ್ 26 ಕೋಟಿ. ತೀರ್ಪು ಹಿಟ್ ಆಗಿದೆ. 10ನೇ ಸಿನಿಮಾ ತಾರಕ್ 2017 ತೆರೆ ಕಂಡು ಬಜೆಟ್ 13 ಕೋಟಿ, ವಿಶ್ವದಾದ್ಯಂತ ಒಟ್ಟು ಕಲೆಕ್ಷನ್ 25 ಕೋಟಿ. ತೀರ್ಪು ಹಿಟ್ ಆಗಿದೆ.